ಡೆಫಿನೆಟ್ ಆಗಿ ಮತ್ತೆ ನೋಡ್ತೀನಿ ನಾನು. ಆದರೆ ಈ ಪೋಸ್ಟರ್ ನೋಡ್ತಿದ್ದಾಗೆ ನನಗೆ ಹೇಗೆ ಖುಷಿ ಆಯಿತು ಅಂತಂದರೆ, ನಮ್ಮ ಧರ್ಮ ಅವ್ರನ್ನ ಈ ರೀತಿ ನೋಡಿಲ್ಲ ನಾನು. ಅವ್ರನ್ನ ಮುದ್ದಾಗಿ ಕ್ಯೂಟಾಗಿ ಹ್ಯಾಂಡ್ಸಮ್ ಆಗಿ ಇರೋದು ನೋಡಿದ್ದೀನಿ. ತಲ್ವಾರೆಲ್ಲ ನಮ್ಮ ಧರ್ಮ ಸರ್ ಕೈಯಲ್ಲಿ ಹೇಗೆ ಕಾಣಿಸುತ್ತೋ ನಂಗೆ ಗೊತ್ತಿಲ್ಲ. ಸೊ ಟ್ರೈಲರ್ ನೋಡೋಕೆ ಕಾಯ್ತಾ ಇದ್ದೀನಿ. ಡೆಫಿನೆಟ್ ಆಗಿ ನೋಡ್ತೀನಿ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ. ನೋಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ ಡೆಫಿನೆಟ್ ಆಗಿ. ಬಟ್ ನಾನು ಮೇನ್ ಇವತ್ತು ಬಂದಿದೆ ನಮ್ಮ ಧರ್ಮ ಕೀರ್ತಿರಾಜ್ ಅವ್ರಿಗೋಸ್ಕರ. ಅವರ ಒಂದು ವ್ಯಕ್ತಿತ್ವ ಏನಿದೆ ಅವ್ರು ಎಲ್ಲರನ್ನೂ ಆಕರ್ಷಿಸ್ಬಿಡುತ್ತೆ. ಎಸ್ಪೆಷಲಿ ನನಗೆ, ನಾನು ಬಿಗ್ ಬಾಸ್ ಮನೆ ಒಳಗೆ ಇರಬೇಕಾದ್ರೂ ಸಿಕ್ಕಾಬಿಟ್ಟೆ ಒಂದು ಆರಾಮವಾದಂಥ ಒಂದು ಜಾಗವನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದು ನಮಗೆ ಧರ್ಮ ಅವರು. ಸಚ್ ಅ ವಂಡರ್ಫುಲ್ ಪರ್ಸನ್ ಅಂತಂದರೆ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಒಳ್ಳೆ ಪ್ರತಿಭೆ ಇರೋವಂತಹ, ಎಲ್ಲದೂ ಒಟ್ಟಿಗೆ ಸೇರ್ಕೊಳ್ಬೇಕು ನೋಡಿ. ಡಾನ್ಸು, ಪ್ರತಿಭೆ, ಲುಕ್ಸು ಎಲ್ಲದೂ ಇರಬೇಕು, ವ್ಯಕ್ತಿತ್ವನೂ ಇರಬೇಕು, ಎಲ್ಲದೂ ಸೇರಿಕೊಂಡು ಇರೋವಂಥ ವ್ಯಕ್ತಿ ನಮ್ಮ ಧರ್ಮ ಅವರು. ಆ್ಯಂಡ್ ನಾನಿವತ್ತಿಲ್ಲಿ ಬಂದಿರೋದೇ ಅವ್ರಿಗೋಸ್ಕರ. ಆ್ಯಂಡ್ ಅವರ ತಂದೆಯವರು ನಮ್ಮ ಸೀನಿಯರ್ ಕೀರ್ತಿರಾಜ್ ಸರ್ ಇಲ್ಲಿದ್ದಾರೆ. ಆ್ಯಂಡ್ ಅವ್ರ ಜೊತೆನೂ ನಾನು ಒಂದು ಸಿನಿಮಾ ಮಾಡಿದೆ. ಆ ಒಂದು ದಿನದಲ್ಲಿ 2 ದಿನ ಕೆಲಸ ಮಾಡಿದೆ ನಾನು ಅವ್ರ ಜೊತೆಗೆ. ಅವರಿಂದ ಕಲ್ತದ್ದು ಸಾಕಷ್ಟು ಇದೆ. ಒಂದು ಪಂಕ್ಚುಯಾಲಿಟಿ ಆಗಬಹುದು, ಆಮೇಲೆ ಸೆಟ್ಟಲ್ಲಿ ಹೇಗೆ ವರ್ತಿಸ್ಕೋಬೇಕು, ಅದೆಲ್ಲದೂ ನನ್ನ ಸಿನಿಮಾ ರಂಗದಲ್ಲಿ ಮೊದಲನೇ ದಿನಗಳಲ್ಲೇ ಆ ಒಂದು ಕಲಿಕೆ ಸಿಕ್ಕಿದ್ದು ನನಗೆ. ಥ್ಯಾಂಕ್ಸ್ ಟು ಯು ಸರ್. ಅವರು ಎಲ್ಲರನ್ನೂ ತುಂಬ ಎನ್ಕರೇಜ್ ಮಾಡ್ತಾರೆ, ಎಲ್ಲರನ್ನೂ ಎನ್ಕರೇಜ್ ಮಾಡಿ ಬೆಳೆಸ್ತಾರೆ. ಅವ್ರ ವ್ಯಕ್ತಿತ್ವ ಏನೋ ಅನ್ನೋದು ಅವ್ರ ಮಗನಲ್ಲಿ ನಾವು ನೋಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಟ್ರೇಲರ್ ನೋಡಿದ್ಮೇಲೆ ನಾನು ಮೀಡಿಯಾದವ್ರ ಜೊತೆಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಫಾರ್ ಕಮಿಂಗ್. ಥ್ಯಾಂಕ್ಸ್ ಅ ಲಾಟ್. ಯಮುನಾ ಮ್ಯಾಮ್ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಬಿಗ್ ಬಾಸ್ ಮನೇಲಿ ಇದ್ದಾಗ ಫಸ್ಟ್ ಹೆಂಗಪ್ಪ ಮನೆ ಊಟ ಎಲ್ಲ ಬಿಟ್ಟು ಬಂದಿದ್ದೀವಿ, ಯಾರು ಕುಕ್ಕಿಂಗು ಏನು ಅಂದರೆ ಅವ್ರು ಒಂದೇ ಒಂದು ಮಾತು ಹೇಳಿದ್ದು, ಏನು ಹೆದರ್ಕೊಂಬಿಡಿ, ನಾನಿದ್ದೀನಿ, ಧೈರ್ಯವಾಗಿರಿ. ಒಂದು ಲಿಟ್ರಲಿ ಮಕ್ಕಳನ್ನ ಯಾವ ಥರ ಒಂದು ನೋಡ್ಕೊಬೇಕು ಪಾಪ. ಇನಿಷಿಯಲಿ ಕಂಪ್ಲೀಟ್ ಕುಕ್ಕಿಂಗ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ಎಲ್ಲ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಇದ್ರು. ನನಗೆ ಕಿಚನ್ ಅಲ್ಲಿ ಸಂಪೂರ್ಣವಾಗಿ ಸಹಾಯ ಮಾಡ್ತಿದ್ದವ್ರೆ ಧರ್ಮ ಅವರು. ನಾನು ಅಡುಗೆ ಮನೆಗೆ ಹೋದ ತಕ್ಷಣ ನನ್ನ ಜೊತೆ ಬರೋರು. ಮೇಡಮ್ ಏನು ಹೆಲ್ಪ್ ಮಾಡ್ಕೊಡ್ಲಿ, ಕಟ್ಟಿಂಗ್ ಎಲ್ಲ ಪೂರ್ತಿ ಮಾಡ್ತಾ ಇದ್ದಿದ್ದು ಅವರೇ. ನಾನು ಕ್ಲೀನ್ ಮಾಡ್ಕೊಡ್ತಾ ಇದ್ದಿದ್ದು. ಅವೆಲ್ಲ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ನನಗೆ. ಬೇಯಿಸಕ್ಕೆ ನಿಂತ್ಕೊಂಡ್ರೆ ಕಟ್ ಮಾಡೋಕ್ಕೆ ಪಕ್ಕದಲ್ಲಿ ನಿಂತ್ಕೊಳ್ಳೋರು. ಚಪಾತಿ ಅವ್ರು ಒತ್ಕೊಡೋರು, ನಾನು ಬೇಯಿಸ್ತೀನಿ ಅಂತ ಅಂದರೆ ಪೂರಿ ಒತ್ಕೊಡೋರು. ಓ ಮೈ ಗಾಡ್, ನಾನು ಹೇಳ್ತಾ ಇದ್ದೆ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ನಿಮಗೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ ಅಂತ. ನಾನು ಪ್ರತಿ ಸಲ ಎವ್ರಿ ಡೇ ಹೇಳ್ತಾನೆ ಇದ್ದೆ ನಾನು ಧರ್ಮ ಅವ್ರಿಗೆ. ನಾನು ಇದ್ದಿದ್ದು ಒಂದೇ ವಾರ ಆದ್ರೂ ಸಹ ನನಗೆ ಅವ್ರ ಜೊತೆ ಆಗಿರುವಂಥ ಒಂದು ಬಾಂಡಿಂಗ್ ಹೇಗಿದೆ ಎಲ್ರಿಗೂ ಅನ್ಸುತ್ತೆ. ತಾಯದೊಳಗೆ ಈ ಥರ ಮಗ ಬೇಕು ಅನ್ಸುತ್ತೆ, ಅಕ್ಕನಿಗೆ ಈ ಥರ ತಮ್ಮ ಬೇಕು ಅನ್ಸುತ್ತೆ, ತಂಗಿಗೆ ಈ ಥರ ಅಣ್ಣ ಬೇಕು ಅನ್ಸುತ್ತೆ. ಈಸ್ ಅನ್ ಅಮೇಝಿಂಗ್ ಪರ್ಸನ್. ಆನೆಸ್ಟ್ಲಿ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.